ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ 2 ವೀಡಿಯೋಸಲ್ಲಿ ವಿ ಹ್ಯಾವ್ ಸೀನ್ ವೇರಿಯಸ್ ನಾನ್ ಫೆರಸ್ ಮೆಟೀರಿಯಲ್ ಕ್ಲಾಸಿಫಿಕೇಷನ್, ಅಲ್ಯೂಮಿನಿಯಂ ಅಂಡ್ ಇಟ್ಸ್ ಅಲಾಯ್ಸ್, ಕಾಪರ್ ಅಂಡ್ ಇಟ್ಸ್ ಅಲಾಯ್ಸ್ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೆಡ್ ಆ್ಯಂಡ್ ಟಿನ್. ಸೊ ಈ ಒಂದು ಸೆಷನಲ್ಲಿ ಜಿಂಕ್ ಅಂಡ್ ಇಟ್ಸ್ ಅಲಾಯ್ಸ್ ಬಗ್ಗೆ ತಿಳ್ಕೊಳ್ತಾ ಬರೋಣ. ಸೊ ಜಿಂಕ್ ಇಸ್ ಎ ಬ್ಲೂಯಿಶ್ ವೈಟ್ ಮೆಟಲ್, ಸ್ವಲ್ಪ ನೋಡೋದಕ್ಕೆ ವೈಟ್ ಮತ್ತು ಬ್ಲೂ ಮಿಕ್ಸ್ ಆಗಿ ಕಾಣುವಂತಹ ಮೆಟಲ್ಲು. ಇದನ್ನು ಯೂಶಲಿ ಲೈಕ್ ಬೇಸಿಕ್ ಜಿಂಕ್ ಯೂಸ್ ಮಾಡ್ದೇ ಅದನ್ನು ಅಲಾಯ್ ರೂಪದಲ್ಲೇ ಜಾಸ್ತಿ ನಾವು ಯೂಸ್ ಮಾಡ್ತೀವಿ, ಬಿಕಾಸ್ ಆಫ್ ಅದ್ರ ಪ್ರಾಪರ್ಟೀಸ್ ತುಂಬ ಚೆನ್ನಾಗಿರೋದ್ರಿಂದ. ಸೊ ನೋಡೋದಕ್ಕೆ ಈ ಥರ ಬ್ಲೂಯಿಶ್ ವೈಟ್ ಮೆಟಲ್ ಥರ ಕಾಣುತ್ತೆ. ಸೊ ಇದನ್ನು ನಾವು ಭೂಮಿ ಒಳಗಡೆ ಸಲ್ಫೈಡ್ಸ್ ಓರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸಲ್ಫೈಡ್ ಓರ್ ಏನಿಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವಕ್ಕೆಲ್ಲ ನಾವು ಸಲ್ಫೈಡ್ ಓರ್ಸ್ ಅಂತ ಕರಿತೀವಿ. ಇದನ್ನು ನಾವು ರೋಸ್ಟಿಂಗ್ ಮತ್ತು ರಿಡಕ್ಷನ್ ಪ್ರೋಸೆಸ್ ಅಂತ 2 ಪ್ರೋಸೆಸ್ಸಿಂದ ನಾವು ಜಿಂಕನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಜಿಂಕ್ ಅನ್ನೋದು ಬ್ಲೂಯಿಶ್ ವೈಟ್ ಮೆಟಲ್ಲು. ಇದನ್ನು ರಾ ಜಿಂಕ್ ಯೂಸ್ ಮಾಡ್ದೇ ನಾವು ಅಲಾಯಿಂಗ್ ಮಾಡಿ ಯೂಸ್ ಮಾಡೋದ್ರಿಂದ ಅದ್ರ ಪ್ರಾಪರ್ಟೀಸ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಜಿಂಕನ್ನು ನಾವು ಸಲ್ಫೈಡ್ ಓರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಬೈ ರೋಸ್ಟಿಂಗ್ ಆ್ಯಂಡ್ ರಿಡಕ್ಷನ್ ಪ್ರೋಸೆಸ್ಸಲ್ಲಿ. ಇದ್ರ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ಜನರಲ್ ಪ್ರಾಪರ್ಟೀಸ್ ಆಫ್ ಜಿಂಕ್ ಈ ಥರ ಇದೆ. ಇಟ್ ಈಸ್ ಬ್ರಿಟಲ್ ಅಟ್ ರೂಮ್ ಟೆಂಪ್ರೇಚರ್. ಏನು ನಮ್ಮದು 27 ಡಿಗ್ರಿ ಸೆಂಟಿಗ್ರೇಡ್ ಆರ್ 28 ಡಿಗ್ರಿ ಸೆಂಟಿಗ್ರೇಡ್ ಇದೆಯಾ, ಆ ಒಂದು ರೂಮ್ ಟೆಂಪ್ರೇಚರಲ್ಲಿ ತುಂಬ ಬ್ರಿಟಲ್ ಮೆಟೀರಿಯಲ್ ಆಗಿರುತ್ತೆ. ಇದನ್ನು 100 ಮತ್ತು 150 ಡಿಗ್ರಿಗೆ ಹೀಟ್ ಮಾಡಿದ್ರೆ ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಮ್ಯಾಲಿಯಬಿಲಿಟಿ ಆವಾಗ ಅಂದರೆ ರಾ ಜಿಂಕ್ಗಿಂತ ಇಷ್ಟು ಹೀಟ್ಗೆ ಹೀಟ್ ಮಾಡಿದಾಗ ಮ್ಯಾಲಿಯಬಿಲಿಟಿ ಪ್ರಾಪರ್ಟಿ ಬರುತ್ತೆ. 419 ಡಿಗ್ರಿ ಸೆಂಟಿಗ್ರೇಡಲ್ಲಿ ಅದು ಮೆಲ್ಟ್ ಆಗುತ್ತೆ. ಅಗೈನ್ ಸಿನ್ಸ್ ಇಟ್ ಇಸ್ ಎ ನಾನ್ ಫೆರಸ್ ಮೆಟೀರಿಯಲ್, ಕರೋಷನ್ ರೆಸಿಸ್ಟೆನ್ಸ್ ಗುಣಲಕ್ಷಣ ಚೆನ್ನಾಗಿದ್ದೇ ಇರುತ್ತೆ. ಇದರಲ್ಲೂ ಕೂಡ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ಎಲೆಕ್ಟ್ರಿಸಿಟಿ ಚೆನ್ನಾಗಿ ಪಾಸ್ ಆಗುತ್ತೆ. ಡೆನ್ಸಿಟಿ 7.13 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ, ಸ್ಲೈಟ್ಲಿ ಹೈಯರ್ ದ್ಯಾನ್ ಅಲ್ಯೂಮಿನಿಯಂ. ಮತ್ತು ಅದರದ್ದು ಕುದಿಯುವ ಬಿಂದು ಅಥವಾ ಬಾಯ್ಲಿಂಗ್ ಪಾಯಿಂಟು 907 ಡಿಗ್ರಿ ಸೆಂಟಿಗ್ರೇಡ್. ಹಾರ್ಡ್ನೆಸ್ ಮತ್ತು ಸ್ಟ್ರೆಂತ್ ಇಸ್ ಲೈಕ್ ಮಾಡ್ರೇಟ್ ಆಗಿರುತ್ತೆ, ನಾಟ್ ಟೂ ಹೈ, ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್ ವಸ್ತುವಾಗಿದೆ. ಸೊ ಇಷ್ಟು ಗುಣಲಕ್ಷಣಗಳಿಂದ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ನಾವು ಜಿಂಕನ್ನು ನೋಡ್ಬೋದು. ಸೊ ಎಲ್ಲೆಲ್ಲಿ ನೋಡ್ತೀವಿ? ಫಸ್ಟ್ ಆಫ್ ಆಲ್ ನಾವು ಜಿಂಕನ್ನು ಡ್ರೈ ಸೆಲ್ಸ್ ಮತ್ತು ಆಲ್ಕಲೈನ್ ಬ್ಯಾಟ್ರೀಸಲ್ಲಿ ಅದ್ರ ಪ್ರೊಡಕ್ಷನ್ಸಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ಬೋದು ನೀವು. ಸೊ ಈ ಏನು ಮೆಟೀರಿಯಲ್ ಇದೆಯೋ, ಸೊ ಇಲ್ಲಿ ನಾವು ಈ ವಸ್ತುಗಳಲ್ಲಿ, ಅದೇ ಥರ ಲೈಕ್ ಇನ್ನೊಂದು ಸೈಡಲ್ಲಿರುವಂಥ ವಸ್ತುಗಳಲ್ಲಿ ಅಲ್ಲಿ ನಾವು ಏನು ಮಾಡ್ತೀವಿ, ಜಿಂಕನ್ನು ಕಾಣಬಹುದು. ಅದೇ ಥರ ಆಟೋಮೋಟಿವ್ ಪಾರ್ಟ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಆಟೋಮೋಟಿವ್ ಪಾರ್ಟ್ಸು. ಇಲ್ಲಿ ನಾವು ಜಿಂಕ್ ನೋಡ್ತೀವಿ. ಎಲೆಕ್ಟ್ರಿಕಲ್ ಪಾರ್ಟ್ಸ್ ಲೈಕ್ ಜಿಂಕ್ ವೈರ್ಸ್ಗಳನ್ನ ಕಾಣ್ಬೋದು ಇಲ್ಲಿ, ಅಲ್ಲಿ ನಾವು ಕೂಡ ಜಿಂಕನ್ನು ನೋಡ್ಬೋದು. ಅದೇ ಥರ ಹಾರ್ಡ್ವೇರ್ ಇಂಡಸ್ಟ್ರೀಸಲ್ಲಿ ನಾವು ಹಿಂಜಸ್ಸು, ಲಾಕ್ಸು, ಏನು ಡೋರ್ದು ಚಿಲ್ಕಗಳು ಅಥವಾ ಏನು ಕರಿತೀವಿ ಹಿಂಜಸ್ ಅಂತ ಕರಿತೀವಿ, ಅದೆಲ್ಲ ಜಿಂಕಿಂದನೇ ಮಾಡಿರ್ತಾರೆ. ಅಂದರೆ ಜಿಂಕ್ ಅಲಾಯ್ಸ್ ಅಂತಲೇ ಮಾಡಿರ್ತಾರೆ. ಅದೇ ಥರ ಜಿಂಕನ್ನು ಐರನ್ ಮತ್ತು ಸ್ಟೀಲ್ಗೆ ಕೋಟ್ ಮಾಡೋದ್ರಿಂದ, ಅದ್ರ ಮೇಲ್ಗಡೆ ಲೇಪನ ಮಾಡೋದ್ರಿಂದ ರಸ್ಟ್ ಹಿಡಿಯೋದನ್ನು ತಡಿಬಹುದು. ನೋಡ್ಬೋದು ನೀವು ಇಲ್ಲಿ, ಇಟ್ಸ್ ಎ ಸ್ಟೀಲ್ ಪೈಪ್ ವಿಚ್ ಇಸ್ ಹ್ಯಾವಿಂಗ್ ಜಿಂಕ್ ಪ್ಲೇಟಿಂಗ್. ಅದೇ ಥರ ಸಣ್ಣ ಸಣ್ಣ ಏನು ನಟ್ಟು ಬೋಲ್ಟ್ಸ್ ಅದೆಲ್ಲ ಬೇಗ ರಸ್ಟ್ ಹಿಡಿಬಾರ್ದು ಅಂತ ಹೇಳಿದ್ರೆ ನಾವು ಅದಕ್ಕೆ ಜಿಂಕ್ ಪ್ಲೇಟಿಂಗ್ನ ಮಾಡ್ತೀವಿ. ಇದು ಮೇಜರ್ ಅಲಾಯಿಂಗ್ ಎಲಿಮೆಂಟು ಬ್ರಾಸ್ ಪ್ರೊಡಕ್ಷನಲ್ಲಿ ಆಗಿರೋದ್ರಿಂದ ನಾವು ಯಥೇಚ್ಛವಾಗಿ ಬ್ರಾಸ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲೆಲ್ಲಿ ಮಾಡ್ತೀವೋ, ಅಂದರೆ ಫಿಟ್ಟಿಂಗ್ಸು, ಪೈಪ್ ಫಿಟ್ಟಿಂಗ್ಸು, ಪ್ಲಂಬಿಂಗ್ ಎಕ್ವಿಪ್ಮೆಂಟ್ಸ್ಗಳಲ್ಲಿ ಜಿಂಕನ್ನು ಅಲಾಯಿಂಗ್ ಎಲಿಮೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಲ್ ಗೋ ಅಬೌಟ್ ಅಲಾಯ್ಸ್. ಸೊ ಜಿಂಕ್ ಅಲಾಯ್ಸ್ ಆರ್ ಫಾರ್ಮ್ಡ್ ಬೈ ಕಂಬೈನಿಂಗ್ ಜಿಂಕ್ ವಿತ್ ಅದರ್ ಎಲಿಮೆಂಟ್ಸ್. ಜಿಂಕ್ ಜೊತೆಗೆ ಅಲ್ಯೂಮಿನಿಯಂ, ಕಾಪರ್, ಮೆಗ್ನೀಷಿಯಮ್ ಅಥವಾ ಕೆಲವೊಂದು ಅಲಾಯಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡೋದ್ರಿಂದ ಸ್ಟ್ರೆಂತು, ಕರೋಷನ್ ರೆಸಿಸ್ಟೆನ್ಸ್ ಮತ್ತು ಕ್ಯಾಸ್ಟಬಿಲಿಟಿ ಅನ್ನೋ ಮೇಜರ್ ಇಂಪಾರ್ಟೆಂಟ್ ಪ್ರಾಪರ್ಟೀಸು ಬರುತ್ತೆ. ಸೊ ಯಾವ್ಯಾವುದು ಅಂತ ನೋಡೋದಾದರೆ, ಸಾಲ್ಡರ್ ಅಂತ ಕರಿತೀವಿ. ಅಂದರೆ ಏನು ನಾವು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಜಾಯಿನ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಒಂದು ಎಲಿಮೆಂಟು ಸಾಲ್ಡರು. ಜರ್ಮನ್ ಸಿಲ್ವರ್ ಅನ್ನೋ ಒಂದು ಇಂಪಾರ್ಟೆಂಟ್ ಅಲಾಯ್ ಬರುತ್ತೆ. ಅದೇ ಥರ ಜಿಂಕ್, ಅಲ್ಯೂಮಿನಿಯಂ, ಮೆಗ್ನೀಷಿಯಮ್, ಕಾಪರ್ ಆ್ಯಡ್ ಮಾಡೋದ್ರಿಂದ ಜಮ್ಯಾಕ್ ಅನ್ನೋ ಒಂದು ಜಿಂಕ್ ಅಲಾಯ್ ಬರುತ್ತೆ. ಬ್ರಾಸ್ ಈಗ ತಾನೇ ಕಾಪರಲ್ಲಿ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳ್ಕೊಂಡ್ರಿ, ಇಟ್ಸ್ ಎನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಅದೇ ಥರ ಜಿಂಕ್ ಅಲ್ಯೂಮಿನಿಯಂ ಅಲಾಯ್ಲು ಕೂಡ ನಾವು ಜಿಂಕ್ ಅಂಶವನ್ನು ನೋಡ್ಬೋದು. ನಾವು ನಿಮ್ಮ ಸಿಲೆಬಸ್ಸಲ್ಲಿ ಇದೆರಡು ಇರೋದ್ರಿಂದ ವಿಲ್ ಫೋಕಸ್ ಆನ್ ದೀಸ್ ಟು ನಾವು. ಲೆಟ್ ಇಸ್ ಗೋ ಟು ಸಾಲ್ಡರ್. ಸೊ ಸಾಲ್ಡರ್ ಅನ್ನೋ ಒಂದು ಅಲಾಯಲ್ಲಿ ಜಿಂಕ್ ಮತ್ತು ಲೆಡ್ ಅಂಶ ಇರುತ್ತೆ. ಸೊ ಅದಕ್ಕೆ ನಾವು ಜಿಂಕ್ ಲೆಡ್ ಅಲಾಯ್ ಅಂತ ಕರಿತೀವಿ. ಯು ಕ್ಯಾನ್ ಅಬ್ಸರ್ವ್ ದ ಪರ್ಸೆಂಟೇಜ್ ಹಿಯರ್. 40 to 50% ಜಿಂಕ್ ಆ್ಯಂಡ್ 30 to 40% ಲೆಡ್ ಹಾಕ್ತಾರೆ. ರಿಮೈನಿಂಗ್ ಪರ್ಸೆಂಟ್ ಕೆಲವೊಂದು ಅಲಾಯಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾರೆ. ಬಟ್ ಮೇಜರ್ ಪರ್ಸೆಂಟೇಜಲ್ಲಿ ಜಿಂಕ್ ಮತ್ತು ಲೆಡ್. ಅದೇ ಥರ ಜಿಂಕ್ ಮತ್ತು ಟಿನ್ ಹಾಕೂ ಕೂಡ ಸಾಲ್ಡರ್ನ ತಯಾರಿಸ್ತಾರೆ. ಅದು ಕೆಲವೊಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ಬೋದು. ಸಿನ್ಸ್ ಜಿಂಕ್ ಇಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಜಿಂಕ್ ಮತ್ತು ಲೆಡ್ಡು ಕೂಡ ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಎರಡನ್ನು ಮಿಕ್ಸ್ ಮಾಡಿದಾಗ ಬರುವಂಥ ಅಲಾಯಿ ಕೂಡ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ.
ಅದು ಬೇಗ ಅಂಟುಕೊಡುವಂತಹ ಕೆಪಾಸಿಟಿ, ವೆಟ್ಟಬಿಲಿಟಿ ಅದು ಕೂಡ ಚೆನ್ನಾಗಿರುತ್ತೆ. ಜಾಯಿಂಟ್ ಫಾರ್ಮೇಷನ್ ಚೆನ್ನಾಗಾಗುತ್ತೆ. ಇಲ್ಲೆಲ್ಲ ನೋಡ್ಬೋದು ನೀವು, ಪೈಪಲ್ಲಿ ಜಾಯಿಂಟ್ ಮಾಡ್ತಿದ್ದಾರೆ, ಅದೇ ಥರ ಈ ಸಣ್ಣ ಸಣ್ಣ ಜಾಯಿಂಟ್ ಎಲ್ಲೆಲ್ಲಿ ಕಟ್ಟಾಗಿದೆಯೋ ಅಲ್ಲಿ ಜಾಯಿಂಟ್ ಮಾಡ್ತಿದ್ದಾರೆ, ವೈರ್ನ ಜಾಯಿಂಟ್ ಮಾಡ್ತಿದ್ದಾರೆ. ಈ ಥರ ಅಪ್ಲಿಕೇಶನ್ಸಲ್ಲಿ ನಾವು ಸಾಲ್ಡರ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಹೇಳ್ಬೋದು ಇಲ್ಲಿ ಜಾಯ್ನಿಂಗ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್, ಅದೇ ಥರ ಪ್ಲಂಬಿಂಗ್ ವರ್ಕಲ್ಲೆಲ್ಲ ನಾವು ಜಿಂಕ್ ಅಲಾಯ್ಸ್ನ ನೋಡ್ಬೋದು. ಸೊ ಅದೇ ಥರ ಇನ್ನೊಂದು ಇಂಪಾರ್ಟೆಂಟ್ ಜಿಂಕ್ ಅಲಾಯ್ ಯಾವುದಪ್ಪ ಅಂದರೆ ಇಟ್ಸ್ ಎ ಜರ್ಮನ್ ಸಿಲ್ವರ್. ಸೊ ಇದನ್ನು ಯೂಶ್ವಲಿ ಪ್ರತಿಯೊಬ್ಬರು ಮನೇಲಿ ನೋಡಿರ್ತಾರೆ. ಅಂದರೆ ಲೈಕ್ ನೋಡೋದಕ್ಕೆ ಸಿಲ್ವರ್ ಕಲರ್ ಇರುತ್ತೆ, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಸಿಲ್ವರ್ ಕಂಟೆಂಟ್, ಬಟ್ ಇಟ್ ಲುಕ್ಸ್ ಲೈಕ್ ಸಿಲ್ವರ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಕಾಪರ್, ಜಿಂಕ್ ಆ್ಯಂಡ್ ನಿಕ್ಕಲ್. ಜಿಂಕ್ ಮತ್ತು ನಿಕ್ಕಲ್ನ ಕಾಪರ್ ಜೊತೆ ಮಿಕ್ಸ್ ಮಾಡೋದ್ರಿಂದ ವಿಲ್ ಗೆಟ್ ಜರ್ಮನ್ ಸಿಲ್ವರ್. ನೋಡೋದಕ್ಕೆ ಸಿಲ್ವರಿ ಅಪಿಯರೆನ್ಸ್ ಇರುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಮತ್ತು ಹಾರ್ಡ್ ಮತ್ತು ಡಕ್ಟೈಲ್ ಮೆಟೀರಿಯಲ್ ಆಗಿದೆ. ಇದು ತುಂಬ ಹಾರ್ಡ್, ಗಟ್ಟಿಯಾಗಿದೆ ಮತ್ತು ಡಕ್ಟೈಲ್ ಆಗಿ ಥಿನ್ ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದೆಲ್ಲ ಅಪ್ಲಿಕೇಶನ್ಸಿಂದ, ಪ್ರಾಪರ್ಟೀಸಿಂದ ಡೆಕೋರೇಟಿವ್ ಐಟಮ್ಸ್ ನೋಡ್ಬೋದು. ಇಲ್ಲಿ ಎಲ್ಲ ಮನೆಗಳಲ್ಲಿ ಯೂಸ್ ಮಾಡುವಂತಹ ಶೋಕೇಸ್ ಐಟಮ್ಸಲ್ಲಿ ನಾವು ಜರ್ಮನ್ ಸಿಲ್ವರ್ ನೋಡ್ತೀವಿ. ನೋಡೋದಕ್ಕೆ ಸಿಲ್ವರ್ ಅಂದರೆ ಬೆಳ್ಳಿ ಥರ ಕಾಣುತ್ತೆ, ಬಟ್ ಇದು ಬೆಳ್ಳಿ ಅಲ್ಲ. ಇಟ್ ಇಸ್ ಹ್ಯಾವಿಂಗ್ ಓನ್ಲಿ ಕಾಪರ್, ಜಿಂಕ್ ಆ್ಯಂಡ್ ನಿಕ್ಕಲ್ ಅಲಾಯಿಂಗ್ ಎಲಿಮೆಂಟ್ಸ್. ಅದೇ ಥರ ಯುಟೆನ್ಸಿಲ್ಸ್, ಸ್ಪೂನ್ಸು, ಫೋರ್ಕ್ಸು, ಚಾಕುಗಳು, ಇದರೆಲ್ಲ ನಾವು ಅಡುಗೆ ಮನೇಲಿ ಯೂಸ್ ಮಾಡೋವಂಥ ಎಕ್ವಿಪ್ಮೆಂಟ್ಸಲ್ಲೂ ಕೂಡ ಸಿಲ್ವರ್, ಜರ್ಮನ್ ಸಿಲ್ವರ್ನ ನೋಡ್ಬೋದು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆದಂತಹ ನೋಡಿ ಇಲ್ಲಿ ಲೈಕ್ ವಯಲಿನ್, ಅದರಲ್ಲೆಲ್ಲ ನೋಡ್ಬೋದು. ಬ್ಯಾಡ್ಜಸ್ಸಲ್ಲಿ ನೋಡ್ಬೋದು. ಬ್ಯಾಡ್ಜಸ್ಸು, ಮೆಡಲ್ಸು, ಆರ್ನಮೆಂಟ್ಸು, ಎಲೆಕ್ಟ್ರಿಕಲ್ ವೈರ್ಸು. ಸೊ ಇಷ್ಟು ಅಪ್ಲಿಕೇಶನ್ಸಲ್ಲಿ ನಾವು ಜಿಂಕ್ ಅಲಾಯ್ಸ್ನ ನೋಡ್ಬೋದು. ಇದೆಲ್ಲದರಿಂದ ನೋಡ್ಬೋದು ಜಿಂಕ್ ಅಲಾಯ್ಸು ಕೂಡ ತುಂಬ ಇಂಪಾರ್ಟೆಂಟ್ ಇನ್ ಎಂಜಿನಿಯರಿಂಗ್ ಫೀಲ್ಡ್. ಸೊ ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.